ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 68ನೇ ಅಧ್ಯಾಯವನ್ನು ಶುರು ಮಾಡೋಣ. ಸೂರಿ, ಇಷ್ಟೊತ್ತು ಸೂರಜ್ ಹೇಳಿದ ಮಾತುಗಳನ್ನೆಲ್ಲ ಅಚ್ಚರಿಯಲ್ಲಿ ಕೇಳ್ತಾ ಸುಮ್ಮನೆ ಉಳಿದುಬಿಟ್ಟಿದ್ದ ಸಾನ್ವಿ ಈಗ ಎದ್ನಿಂತು, ಇದೆಲ್ಲ ನನಗೆ ಬೇಕಿರಲಿಲ್ಲ ಸೂರಿ. ಮಾವ ನನ್ನ ವಿಷಯದಲ್ಲಿ ಮಾಡಿದ್ದು ತಪ್ಪೆ. ಹಾಗಂತ ನಾವು ಅವ್ರ ಜೊತೆ ಹೀಗೆಲ್ಲ ನಡ್ಕೊಂಡ್ರೆ ನಮಗೂ ಅವ್ರಿಗೂ ವ್ಯತ್ಯಾಸನೇ ಇರೋದಿಲ್ಲ. ಅವರನ್ನು ಬೀದಿಗೆ ತಂದು ನಾನು ಅವ್ರ ಮನೆಯಲ್ಲಿ, ಅವ್ರ ಆಫೀಸ್ನಲ್ಲಿ, ಅವರ MD ಕುರ್ಚಿನಲ್ಲಿ ಕುಳಿತು ರಾಜ್ಯಭಾರ ಮಾಡ್ತೀನಿ ಅಂತ ನೀವು ಹೇಗೆ ತಿಳ್ಕೊಂಡ್ರಿ? ಹೌದು, ನನಗೆ ನೀತಾ ಅಕ್ಕನ ಹಾಗೆ ಬಿಸ್ನೆಸ್ ವುಮೆನ್ ಆಗಬೇಕು ಅನ್ನೋ ಆಸೆ ಇದೆ. ಅದು ನಮ್ಮ ಹೋಟೆಲ್ ಬಿಸ್ನೆಸ್ನಲ್ಲಿ ನಮಗೆ ಸಕ್ಸಸ್ ಸಿಕ್ಕಿದ್ದಕ್ಕೆ. ನನ್ನ ಕನಸು ಒಂದು ಮಟ್ಟಕ್ಕೆ ಈಡೇರಿದ ಖುಷಿನೂ ಇದೆ. ನನಗಷ್ಟೇ ಸಾಕು ಸೂರಿ. ಈ ಆಫೀಸ್ ಮನೆ ಯಾವತ್ತಿದ್ರೂ ನಿಮ್ಮ ವರ್ಮಾ ಕುಟುಂಬಕ್ಕೆ ಸೇರಿದ್ದು ಎಂದು ಹೇಳಿ ಕಾನ್ಫರೆನ್ಸ್ ರೂಮ್ ಹೊರಗೆ ನಡೆದುಬಿಟ್ರೆ, ಎಕ್ಸ್ಕ್ಯೂಸ್ ಮೀ ಎವ್ರಿವನ್, ಮೀಟಿಂಗ್ನ ಅರ್ಧ ಗಂಟೆ ಬಿಟ್ಟಿಟ್ಕೊಳ್ಳೋಣ ಎಂದು ಹೇಳುತ್ತಾ ಮಗನ ಜೊತೆಗೆ ಹೊರ ನಡೆದವನು ಸಾನ್ವಿನ ಹುಡುಕಿ ಹೋದರೆ ಅವಳು ತಾನು ಈ ಮೊದಲು ಕೆಲಸ ಮಾಡ್ತಾ ಇದ್ದ PA ಕ್ಯಾಬಿನ್ನಲ್ಲೇ ಕುಳಿತಿದ್ಲು. ಸಾನು, ಇಲ್ಲೇನೋ ಮಾಡ್ತಾ ಇದ್ದೀಯಾ? ನಿನ್ನ ಈ ಕಂಪ್ನಿ ಓನರ್ ಮಾಡಿದ್ರೆ ನೀನು PA ಚೇಂಬರ್ಗೆ ಬಂದು ಕೂತಿದ್ದೀಯಲ್ಲೇ ಎಂದು ಕೇಳಿದ್ದ. ಏನು ಮಾಡಲಿ ಸೋರಿ, ನನಗೆ ಆ ನಿಮ್ಮ MD ಕುರ್ಚಿಗಿಂತ ಈ ನನ್ನ PA ಕುರ್ಚಿನೇ ಜಾಸ್ತಿ ಇಷ್ಟ. ನನ್ನ ಬದುಕನ್ನು ಬದಲಿಸಿದ ಜಾಗ ಇದು. ನನ್ನ ಕೆಲಸ ಸಿಗೋದೇ ಡೌಟ್ ಅಂತ ಈ ಆಫೀಸ್ ಒಳಗಡೆ ನನ್ನನ್ನು ನೀವು ಇಂಟರ್ವ್ಯೂ ಮಾಡಿ ಕೆಲಸ ಕೊಟ್ಟಿದ್ದು ಅಲ್ಲದೆ ಒಂದೇ ವಾರದಲ್ಲಿ ತಾಳಿ ಕಟ್ಟಿ ನನ್ನ ನಿಮ್ಮ ಅರ್ಧಾಂಗಿಯಾಗಿ ಮಾಡಿಕೊಂಡ್ರಿ. ಮದುವೆ ಮೊದಲ 6 ತಿಂಗಳು ನನ್ನ ಕನಸಿನಲ್ಲೂ ಎಣಿಸಿರಲಿಲ್ಲ ಅಷ್ಟು ಪ್ರೀತಿ ಕೊಟ್ಟು ನನ್ನ ನೋಡ್ಕೊಂಡಿದ್ದೀರಾ ಸೂರಿ. ಮಧ್ಯದಲ್ಲಿ ನಮ್ಮನ್ನು ಬೇರೆ ಮಾಡೋದಕ್ಕೆ ಏನೇನೆಲ್ಲ ಷಡ್ಯಂತ್ರ ಮಾಡಿದ್ರು ಮಾವ. ಆದರೆ ಅದೆಲ್ಲವನ್ನು ಮೆಟ್ಟಿ ನಿಂತು ನಾವು ಖುಷಿಯಾಗಿದ್ವಿ. ಆಮೇಲೆ ಈ ಕಂದ ನಮ್ಮ ಬದುಕಿಗೆ ಬರ್ತಾನೆ ಅಂತ ಗೊತ್ತಾದಾಗ ಎಷ್ಟು ಖುಷಿಯಾಗಿತ್ತು. ಅದಾದಮೇಲೆ ಸುಮಾರು 2 ವರ್ಷ ನಾನು ಕಷ್ಟಪಟ್ಟಿರಬಹುದು. ಅದಕ್ಕೆ ಕಾರಣ ನನ್ನ ಮಾವ, ಅತ್ತಿಗೆ, ನೀತಾ ಅಕ್ಕ ಇರಬಹುದು. ಆದರೆ ನನ್ನದು ಅಷ್ಟೇ ತಪ್ಪಿದೆ ಸೂರಿ. ಒಮ್ಮೆ ನಾನು ನನ್ನ ಮನಸ್ಸಿಗಿನ ಮಾತನ್ನು ಕೇಳಿದಿದ್ರೆ ನಿಮ್ಮನ್ನು ನೇರ ಸಂಪರ್ಕ ಮಾಡಬೇಕಾಗಿತ್ತು. ಹೋಗಲಿ ಬಿಡಿ, ಹಳೆ ವಿಷಯ ಎಲ್ಲ ಬೇಡ. ಈಗೆಲ್ಲನೂ ಸರಿ ಹೋಗಿದೆ ಅಲ್ವಾ? ಆಗಿದ್ಮೇಲೆ ಈ ದ್ವೇಷ, ಸೇಡು, ಅದು ಇದು ಅಂತ ಮತ್ತೆ ತಲೆ ಬಿಸಿ ಮಾಡ್ಕೊಳ್ಳೋದು ಯಾಕೆ ಬೇಕು? ಹೋದ ಸಲ ನಮ್ಮ ಕಂದ ನನ್ನ ಒಡಲಲ್ಲಿ ಇದ್ದಾಗ ನಿಮ್ಮ ಸನಿಹದ, ನಿಮ್ಮ ಆರೈಕೆ ಕೊರತೆ ಇತ್ತು. ಅದನ್ನು ಬಡ್ಡಿ ಸಮೇತ ತೀರಿಸ್ಕೊಳ್ಳೋ ಆಸೆ ಒಂದೇ ಇರೋದು ನನಗೀಗ. ಈ ಟೈಮ್ನಲ್ಲಿ ಮತ್ತೆ ಬೇಡದ ವಿಚಾರಗಳಿಗೆ ಕೈ ಹಾಕಿ ಮತ್ತೆ ಕೈ ಸುಟ್ಕೊಳ್ಳೋ ತಪ್ಪು ಮಾಡೋದಿಲ್ಲ. ಹಿಂದೆ ಹೀಗೇನೆ ಅಕ್ಕನಿಗೆ ಬುದ್ಧಿ ಕಲಿಸೋದಕ್ಕೋಗಿ ತಾನೇ ನಾನು ನಿಮ್ಮಿಂದ 2 ವರ್ಷ ದೂರ ಹೋಗಿದ್ದು. ಎಲ್ಲರೂ ನಾನು ಸತ್ತೇ ಹೋಗಿದ್ದೀನಿ ಅಂತ ನಂಬಿದ್ರು. ನೀವು ಹಾಗೆ ನಂಬಿ ಬೇರೆ ಮದುವೆ ಬಿಟ್ಟಿದ್ರೆ ನನ್ನ ಚಿಕ್ಕ ಜೀವನ ಹೀಗಿರ್ತಾ ಇತ್ತಾ ಹೇಳಿ ಸೂರಿ ಎಂದು ತನ್ನ ಮನದ ಆತಂಕ ಹೊರ ಹಾಕಿದ ಹುಡುಗಿಯ ಚಿಂತೆಗೆ ನಸುನಕ್ಕ ಸೂರಜ್. ನೀನು ಹೇಳಿದ ಎಲ್ಲ ಮಾತನ್ನು ಒಪ್ಕೋತೀನಿ. ಯಾರ ಸಹವಾಸನೂ ನಮಗೆ ಬೇಡ. ಅಷ್ಟೇ ಅಲ್ಲ ಸಾನು, ನಾನಿನ್ನ ಅಪ್ಪನ ವಿರುದ್ಧ ದ್ವೇಷ ಸಾಧಿಸ್ತಾ ಕೂರೋದಕ್ಕೆ ಇದನ್ನೆಲ್ಲ ಮಾಡಿದ್ದಲ್ಲ. ಹಣ ಒಂದೇ ಮುಖ್ಯ, ಯಾವ ಸಂಬಂಧನೂ ಅವ್ರ ಜೀವನದಲ್ಲಿ ಮುಖ್ಯ ಅಲ್ಲ ಅಂತ ವ್ಯವಹಾರ ಮಾಡ್ತಾ ಇದ್ದವರು ಕೆಲಸದಲ್ಲಿ ಅದೇ ಹುಂಬತನ ತೋರಿ ಎಲ್ಲ ಲಾಸ್ ಮಾಡ್ಕೋತಾ ಬಂದರು. ಎಲ್ಲನೂ ನಮ್ಮ ಕೈ ತಪ್ಪೋ ಮುನ್ನ ನಾನು ಹೊಸ ಕಂಪನಿ ಶುರು ಮಾಡಿದೆ ಅಷ್ಟೇ. ನೀನೇ ಹೇಳು, ಈ ಕಂಪನಿ ಮನೆ ಎಲ್ಲ ನನ್ನ ತಾತ ರಾಜ್ ವರ್ಮಾ ಅವರಿಗೆ ಸೇರಿದ್ದು. ನನ್ನ ತಾತ ಮಾತ್ರ ಅಲ್ಲ, ಅವರು ನಿನ್ನ ತಾಯಿಯ ತಂದೆ ಕೂಡ ಹೌದು ತಾನೇ? ನಮ್ಮ ತಾತ ಕಷ್ಟಪಟ್ಟು ಶುರು ಮಾಡಿದ ಕಂಪನಿ. ಇದನ್ನು ಯಾರದ್ದೋ ವಶದಲ್ಲಿ ನೋಡೋದಕ್ಕಾಗಲಿಲ್ಲ ಸಾನು. ನಿನಗೆ ಇಲ್ಲಿ ಕೆಲಸ ಮಾಡೋ ಕಷ್ಟ ಅಂದರೆ ನಾನು ನಿನ್ನ ಪರವಾಗಿ ಇಲ್ಲಿ ಕೆಲಸ ಮಾಡ್ತೀನಿ. ಆದರೆ ಯಾವತ್ತಿದ್ರೂ ಈ ಕಂಪನಿ ಬಾಸ್ ನೀನೇ ಕಣೆ. ಹಾಗೆ ಏನಂದೆ? ನೀನು ಬದುಕಿಲ್ಲ ಅಂತ ನಾನು ಬೇರೆ ಮದುವೆ ಆಗಿದ್ರೇನಾ? ಈ ನನ್ನ ಮುದ್ದು ತಲೆಯಲ್ಲಿ ಇನ್ನೂ ಈ ತರಹದ ಪೆದ್ದು ಆಲೋಚನೆಗಳು ಬರುತ್ತಲ್ಲ, ಏನು ಹೇಳಲಿ ಎಂದು ಹೇಳಿದವನು ತನ್ನ ಮಗನನ್ನು ಅಲ್ಲಿಯೇ ಇದ್ದ ಟೇಬಲ್ ಮೇಲೆ ಕೂರಿಸಿ, ನಿನಗೇನೋ ಹೇಳಬೇಕು ಸಾನು. ನೀನು ನನಗೆ ಮತ್ತೆ ಸಿಕ್ಕ ದಿನಾನೇ ಮನದಲ್ಲಿ ಮೂಡಿದ ಭಾವನೆ. ಆದರೆ ಅಂದು ನಮ್ಮ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯಗಳ ಕಾರಣ ಇದನ್ನು ಹೇಳೋಕ್ಕಾಗಿರಲಿಲ್ಲ ಅಂತ ಹೇಳಿದವನು ಸಾನ್ವಿ ಕೈಗಳನ್ನು ಹಿಡಿದು, ನಿನ್ನಿರುವಿನ ಅರಿವು ನನ್ನೆದೆಯಲ್ಲಿ ಅಡಗಿ ಕುಳಿತಿತ್ತು ಒಲವೇ. ನಿನ್ನುಸಿರಿನ ಎದೆ ಬಡಿತ ನಿಂತೇ ಹೋಗಿದೆ ಎಂದು ಹೇಳಿದರೂ ಸಹ ಉಸಿರೊಂದು ಬೆರೆತಿತ್ತು ಸಖಿ. ನನ್ನ ಆತ್ಮದ ಅಂತರಾಳದಿ ನೀನಿರುವ ಗುರುತನ್ನು ಅಂತರಂಗ ಅರಸಿತ್ತು ಗೆಳತಿ. ನನ್ನ ಉಸಿರೇ ಬೇರ್ಪಟ್ಟಿದ್ದರೆ ಸಿಗುತ್ತಿರಲಿಲ್ಲವೇನೋ ನೀನು. ಆದರೆ ಉಸಿರೇ ನೀನಾಗಿರುವಾಗ ಬೇರ್ಪಡುವ ಮಾತೆಲ್ಲಿ ಒಡತಿ. ಅವಳಿಗಾಗಿ ಮನದಲ್ಲಿ ಮೂಡಿದ್ದ ಕವನ ಹೇಳಿ ಸಾನ್ವಿನ ಆಪ್ಯತೆಯಲ್ಲಿ ಅಪ್ಪಿದವನ ಕಣ್ಣು ಒದ್ದೆ ಆಗಿದ್ರೆ ಸಾನ್ವಿ ಸ್ಥಿತಿಯು ಇದಕ್ಕಿಂತ ಭಿನ್ನವಾಗೇನೂ ಇರಲಿಲ್ಲ.
ಸೂರಿ, ನನಗೆ ಗೊತ್ತು ನೀವು ನನ್ನ ತುಂಬ ಪ್ರೀತಿಸ್ತೀರಾ ಅಂತ. ಆದರೂ ಸಣ್ಣ ಭಯ ಎಂದು ಹೇಳಿದ ಮಡದಿಯನ್ನು ಹಿಂದಕ್ಕೆ ಸರಿಸಿ ಅವಳ ಕಂಬನಿಯನ್ನು ತೊಡೆದು ಅಲ್ಲಿಯೇ ಟೇಬಲ್ ಮೇಲೆ ಆಟಾಡ್ತಾ ಕುಳಿತಿದ್ದ ತನ್ನ ಮಗನ ಕಡೆಗೆ ನೋಟ ನೆಟ್ಟು, ನನಗಾಗಿ ನಿನಗಾಗಿ ಅಲ್ಲದೇ ಇದ್ದರೂ ನಮ್ಮ ಚಿಕ್ಕುಗೋಸ್ಕರ, ಮುಂದೆ ಬರೋ ನಮ್ಮ ಜೂನಿಯರ್ ಸಾನುಗೋಸ್ಕರ ನಾವು ದುಷ್ಟರಿಗೆ ಬುದ್ಧಿ ಕಲಿಸ್ಲೇಬೇಕು ಸಾನು. ನಿನ್ನ ಒಳ್ಳೆತನ ಕ್ಷಮೆಗೆ ಲಾಯಕ್ಕಿಲ್ಲ ಕಣೆ ನನ್ನ ಅಪ್ಪ. ಅವರಿಗೆ ಕಷ್ಟ ಅಂದರೆ ಏನು ಅನ್ನೋದು ಅನುಭವಕ್ಕೆ ಬಂದಾಗಲೇ ಕಣೆ ಅರ್ಥ ಆಗೋದು, ಜೀವನ ಅಂದರೆ ಏನು ಅಂತ. ನೋಡು ಸಾನು, ಈ ಹಿಂದೆ ನನ್ನ ನಿರ್ಲಕ್ಷ್ಯದಿಂದ ನೀನು ನನ್ನಿಂದ ದೂರ ಆಗಿದ್ದು. ಆದರೆ ಈಗ ನಾನು ಈ ಹಳೆ ಸೂರಜ್ ಅಲ್ಲ. ಆ ತಣ್ಣಗಿನ ಐಸ್ ಕ್ರೀಮ್ ಹಿಂದೆ ಸೂರ್ಯನಂತೆ ಬೆಂಕಿ ಉಗುಳೋ ಈ ನಿನ್ನ ಸೂರಜ್ ಒಂದೇ ಒಂದು ಸಲ ನಂಬು. ಆ ನನ್ನ ಅಪ್ಪನಿಗೆ ದುಡ್ಡಿನ ದುರಾಸೆ ಇರೋ ನಿನ್ನ ಮಾವನಿಗೆ ಅಯ್ಯೋ ಅನ್ಬೇಡ ಅಂತ ವಿಧ ವಿಧವಾಗಿ ಪರಿಸ್ಥಿತಿ ಬಗ್ಗೆ ತಿಳಿ ಹೇಳಿದ ಮೇಲೆ ಸೂರಜ್ ಮಾತಿಗೆ ಒಪ್ಪಿಗೆ ಕೊಟ್ಟ ಸಾನ್ವಿ ಈಗ ಹೋಗಿ ತನ್ನ MD ಕುರ್ಚಿನಲ್ಲಿ ಕೂತ್ಕೊಂಡು, ಐ ಆಮ್ ಸಾರಿ, ನಿಮ್ಮನ್ನೆಲ್ಲ ಇಷ್ಟೊತ್ತು ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಲೀಗಲ್ ಪೇಪರ್ಗಳಿಗೆ ಸಹಿ ಮಾಡಿದ ಹುಡುಗಿ, ಮಿಸ್ಟರ್ ದೇವರಾಜ್ ವರ್ಮಾ, ಕಂಪನಿಯಿಂದ ನಿಮಗೆ ಕೊಟ್ಟಿರೋ ಕಾರ್ನ ನೀವು ಇನ್ನೂ ಬಳಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಈ ಕೂಡಲೇ ಕಚೇರಿ ಸೂಪರ್ದಿಗೆ ವಹಿಸಬೇಕು. ಸೂರಜ್, ನಾಳೆಯಿಂದ ಇಲ್ಲಿರೋ ಸ್ಟಾಫ್ನ ಫಿಲ್ಟರ್ ಮಾಡಿ ಎಂದು ಹೇಳಿ ಎದ್ದು ಹೊರಟ ಹುಡುಗಿ ಈಗ ಮುದ್ದು ಮುಖ ಮಾಡಿ, ನಿಮ್ಮ ಮಗಳಿಗೆ ಐಸ್ ಕ್ರೀಮ್ ತಿನ್ನೋ ಮನಸ್ಸಾಗಿದೆ, ಇನ್ನೂ ತಡ ಮಾಡಿದ್ರೆ ಅವಳು ನಿಮ್ಮ ಹಾಗೆ ಉರಿಯೋ ಸೂರ್ಯ ಆಗ್ತಾಳಷ್ಟೆ ಎಂದು ಹೇಳಿ ನಕ್ರೆ, ನಾನು ನಿಮ್ಮ ಪ್ರತಿ ಆಜ್ಞೆಯ ಪರಿಪಾಲಕ ಮೇಡಮ್, ಬನ್ನಿ ಪ್ಲೀಸ್ ಅಂತ ಸೂರಜ್ ನಾಟಕೀಯವಾಗಿ ನೋಡಿದ್ರೆ, ಹಾಗೆಯ ಪಾಲಿಪಾಕ ಅಂದರೆ ಅಮ್ಮನ ಪಪ್ಪ? ಮಗನ ಪ್ರಶ್ನೆಗೆ ಸೂರಿ ಮತ್ತು ಸಾನ್ವಿ ಇಬ್ಬರು ಗೊಳ್ಳೆಂದು ನಕ್ಕರೆ ದೂರದಲ್ಲಿ ಇವರನ್ನು ನೋಡುತ್ತಾ ನಿಂತಿದ್ದ ದೇವರಾಜ್, ನನ್ನ ಸೊಸೆ ತುಂಬ ಒಳ್ಳೆಯವಳು, ಹೂವಿನಂತಹ ಮನಸ್ಸು ಅವಳದ್ದು, ನನ್ನ ಕಷ್ಟ ನೋಡಿ ಮರುಕಪಟ್ಲು, ನನ್ನ ಮಗನೇ ಅವಳ ಮನಸ್ಸಲ್ಲಿ ಕಹಿ ತುಂಬ್ತಾ ಇದ್ದಾನೆ ಎಂದು ಹೇಳಿಕೊಂಡು ಕಾರ್ ಕೀನ ಅಲ್ಲೇ ಇದ್ದ ಮ್ಯಾನೇಜರ್ ಕೈಗಿಟ್ಟು ಆಫೀಸ್ ಹೊರಗಡೆ ನಡೆದುಬಿಟ್ರು. ತನ್ನ ಇನಿಯನ ಆಸೆಯಂತೆ MD ಸ್ಥಾನವನ್ನು ಅಲಂಕರಿಸಿದ ಸಾನ್ವಿ ಹೆಸರಿಗೆ ಮಾತ್ರ ಆ ಸ್ಥಾನದಲ್ಲಿದ್ದು ಎಲ್ಲ ಜವಾಬ್ದಾರಿಯನ್ನು ಸೂರಜ್ಗೆ ವಹಿಸಿ ತಾನು ತನ್ನ ತಾಯ್ತನದ ಅನುಭೂತಿಯನ್ನು 2ನೇ ಬಾರಿಗೆ ಆಸ್ವಾದಿಸುತ್ತಾ ಗಮನ ಹರಿಸ್ತಾ ಇದ್ಲು. ಮೊದಲ ಸಲ ಅವಳಿಗೆ ಆದ ನೋವು, ಕೊರತೆಯ ಒಂದಂಶವೂ ಸಹ ಈ ಸಲ ಅವಳ ಹತ್ತಿರವೂ ಸುಳಿಯದೆ ಹಾಗೆ ಮಡದಿಯ ಕಾಳಜಿ ಮಾಡ್ತಾ ಇರುವ ಸೂರಜ್ ತನ್ನ ಬಿಸ್ನೆಸ್ ಹಾಗೆ ಸಂಸಾರ ಎರಡನ್ನೂ ಅಚ್ಚುಕಟ್ಟಾಗಿ ತೂಗಿಸ್ಕೊಂಡು ಹೋಗ್ತಾ ಇದ್ದ. ದೇವರಾಜ್ 1-2 ದಿನಗಳ ಕಾಲ ತಮ್ಮ ಪರಿಚಯದವರ ಮನೆಯಲ್ಲಿ ಉಳ್ಕೊಂಡಿದ್ರು. ಕ್ರಮೇಣ ಅವರ ನಿರ್ಲಕ್ಷ್ಯವನ್ನು ಸಹಿಸಿಕೊಳ್ಳಲು ಆಗದೆ ಮೊದಲಿಗೆ ಯುವರಾಜ್ ಮೊರೆ ಹೋದರು. ಆದರೆ ಇಂದಿನ ಅವನ ಸ್ಥಿತಿಗೆ ತಂದೆಯೇ ಕಾರಣ. ಸೂರಜ್ ಸಾನ್ವಿಯ ನೆಮ್ಮದಿಯ ಬದುಕಿಗೆ ಸುಮ್ಮನೆ ತನ್ನ ಕೈಯಲ್ಲಿ ಹುಳಿ ಹಿಂಡಿಸಿದ್ದು ಅಲ್ಲದೆ ನೀತಾ ಸಹ ಇವನನ್ನು ತೊರೆದು ಹೋಗೋ ಹಾಗೆ ಮಾಡಿಬಿಟ್ರು ಅಂದು ತಂದೆ ಮೇಲೆ ಅಪಾರ ಸಿಟ್ಟಾಗಿದ್ದ ಯುವರಾಜ್. ಈಗ ವಿಧಿ ಇಲ್ಲದೆ ಸೂರಜ್ನ ಅರಸಿ ಬಂದ ದೇವರಾಜ್ರವರು ಸಾನ್ವಿ ಎದುರಿಗೆ ಕಣ್ಣೀರು ಹಾಕ್ತಾ, ನನ್ನಿಂದ ತಪ್ಪಾಗಿದೆ ಸಾನ್ವಿ, ಸಣ್ಣ ಪುಟ್ಟ ತಪ್ಪಲ್ಲ, ತುಂಬ ದೊಡ್ಡ ತಪ್ಪೆ. ಆದರೆ ಎಷ್ಟೇ ಆದರೂ ನಾನು ನಿನ್ನ ಮಾವ, ನಿನ್ನ ತಾಯಿಯ ಒಡ ಹುಟ್ಟಿದ ಅಣ್ಣ, ನಿನಗಿಂತ ವಯಸ್ಸಿನಲ್ಲಿ ಹಿರಿಯ. ನನ್ನ ಮುಪ್ಪಿನ ಕಾಲದಲ್ಲಿ ನೀನು ಸೂರಜ್ ನನ್ನ ಮೇಲೆ ಕೋಪ ಮಾಡಿಕೊಂಡು ಹಾಗೆ ಸಾಧಿಸಿದ್ರೆ ನಾನು ಎಲ್ಲಿಗೆ ಹೋಗಲಿ? ಬದುಕು ಸಾಕನ್ಸ್ಬಿಟ್ಟಿದೆ. ನೀನು ಸೂರಜ್ ನನ್ನ ಕೈ ಬಿಟ್ಟರೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ಅವರ ಮಾತುಗಳಲ್ಲಿ ದುಃಖದ ಛಾಯೆ ಇದ್ದರೂ ಅವರು ಬದಲಾಗಿರುವುದರ ಅಥವಾ ಇಲ್ವಾ ಅನ್ನೋದರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಕ್ಕಿರಲಿಲ್ಲ ಸಾನ್ವಿಗೆ. ದೇವರಾಜ್ ಸೂರಜ್ ಇಲ್ಲದ ಸಮಯ ನೋಡಿಕೊಂಡು ಬಂದಿದ್ದರೂ ಅವನು ಮನೆಯಲ್ಲಿ CCTV ಅಳವಡಿಸಿದ್ರಿಂದ ತನ್ನ ತಂದೆಯ ಆಗಮನ ಆದ ತಕ್ಷಣ ಆಫೀಸ್ನಿಂದ ಹೊರಟಿದ್ದ. ಮಾವ, ನಾನು ಯಾವುದೇ ತೀರ್ಮಾನ ತಗೊಳ್ಬೇಕು ಅಂದರೂ ಅದಕ್ಕೆ ಸೂರಜ್ ಸಮ್ಮತಿ ಇರಲೇಬೇಕು. ಈ ಹಿಂದೆ ಸಹ ನನ್ನ ತಾಯಿ ಹೆಸರಿನಲ್ಲಿದ್ದ ಜಾಗನ ನಿಮ್ಮ ಹಿರಿ ಸೊಸೆ ಹೆಸರಿಗೆ ಬರ್ಸ್ಕೊಡು ಅಂತ ನನ್ನ ಕೇಳಿದಾಗ ನಾನು ಸೂರಜ್ ಹೇಳಿದ್ರೆ ಸೈನ್ ಮಾಡ್ತೀನಿ ಅಂತ ಅಂದಿದ್ದೆ. ಆಗ ನೀವು ನನ್ನ ಮಗನನ್ನು ಕೊಂದುಬಿಡೋ ಮಾತಾಡಿದ್ರಿ. ಆಮೇಲೆ ಆ ನೀಚ ಹೆಂಗಸು ವಸುಧಾ ಜೊತೆ ಸೇರಿ ಆ ಪ್ರಯತ್ನ ಕೂಡ ಪಟ್ಟಿದ್ರಿ. ಆದರೆ ಮನುಷ್ಯ ಒಂದು ಬಗೆದ್ರೆ ದೈವ ಒಂದು ಬಗೀತು ಅನ್ನೋ ಹಾಗೆ ನಿಮ್ಮ ಪ್ಲ್ಯಾನ್ ಎಲ್ಲ ತಲೆ ಕೆಳಗಾಯಿತು. ನನ್ನ ಮಗನ ಬದಲಿಗೆ ನಿಮ್ಮ ಮತ್ತೆ ಆ ವಸುಧಾಗೆ ಹುಟ್ಟಿದ ಮಗನೇ ತೀರ್ಕೊಂಡ. ಆ ಕೋಪ ನಿಮಗೆ ನನ್ನ ಮೇಲೆ ಈಗಲೂ ಇದೆ. ಹೀಗಿರುವಾಗ ನಿಮ್ಮನ್ನು ನಾನು ಹೇಗೆ ಮಾವ ಮತ್ತೆ ನಂಬಲಿ, ಕ್ಷಮಿಸ್ಲಿ ಮಾವ. ಸಾನ್ವಿ ಮಾತು ಮುಗಿಯೋ ಮೊದಲೇ ಮನೆ ತಲುಪಿದ್ದ ಸೂರಜ್ ಸಾನ್ವಿ ಜೊತೆಗೆ ಮನೆ ಬಾಗಿಲಲ್ಲಿ ಮಾತಾಡ್ತಾ ನಿಂತಿದ್ದ ತನ್ನ ತಂದೆಯನ್ನು ಕಂಡು ಕೋಪದಲ್ಲಿ ಹಲ್ಲು ಮಸ್ದು, ಮಿಸ್ಟರ್ ದೇವರಾಜ್, ನನ್ನ ಹೆಂಡತಿ ಜೊತೆಗೆ ಮಾತಾಡ್ಕೊಂಡು ನಿಲ್ಲೋ ಅಂಥದ್ದು ಏನಿದೆ ನಿಮಗೆ? ಸಾನು, ಇಂಥ ಕೆಟ್ಟ ಮೃಗಗಳ ಕಣ್ಣು ನಿನ್ನ ಮೇಲೆ ಬೀಳಬಾರ್ದು, ನೀನು ಒಳಗಡೆ ಹೋಗು ಎಂದ ಸೂರಜ್ ಮಾತಿಗೆ ತಲೆಯಾಡಿಸಿ ಒಳಗೆ ಹೋದ ಸಾನ್ವಿ
ಸೂರಿ ತಾಳ್ಮೆಯಿಂದ ಮಾತಾಡಿ ಪ್ಲೀಸ್ ಅಂತ ಹೇಳಿ ಹೋದ್ಲು. ಸಾನ್ವಿ ಆ ಕಡೆಗೆ ಹೋಗುತ್ತಲೇ ಅಪ್ಪನ ಎದುರಿಗೆ ಕೈಕಟ್ಟಿ ನಿಂತ ಸೂರಜ್, ಇನ್ನು ಯಾವ ಮನೆ ಹಾಳು ಕೆಲಸ ಮಾಡೋದು ಬಾಕಿ ಉಳಿದಿದೆ ಅಂತ ನನ್ನ ಹೆಂಡ್ತಿನ ಹುಡ್ಕೊಂಡು ಬಂದಿದ್ದು ತಾವು? ಓ, ನಿಮಗೆ ಉಳ್ಕೊಳ್ಳೋದಕ್ಕೆ ನೆಲೆ ಬೇಕು ಅಂತ ಕೇಳೋಕ್ಕ? ಅವಳು ತುಂಬು ಬಸರಿ ಇದ್ದಾಗ ಅವಳನ್ನು ಹುಡುಕಿ ಹೋಗಿದ್ರಲ್ಲ, ಅವಳ ಸ್ಥಿತಿನ ಕಂಡು ಒಂದು ಕ್ಷಣಕ್ಕಾದರೂ ಅವಳು ನಿಮ್ಮ ಸೊಸೆ, ಅವಳ ಒಡಲಲ್ಲಿ ನಿಮ್ಮ ಮೊಮ್ಮಗು ಬೆಳೀತಾ ಇದೆ, ಇಂಥ ಸಮಯದಲ್ಲಿ ನಾನು ಅವಳಿಗೆ ಈಗೆಲ್ಲ ಕಷ್ಟ ಕೊಡಬಾರ್ದು ಅಂತ ಒಂದು ಸಲ ಆದರೂ ಯೋಚಿಸಿದ್ರಾ? ಇಲ್ಲ, ನೆವರ್ ಅಲ್ವಾ ಅಪ್ಪ? ಅಷ್ಟೇ ಅಲ್ಲ, ಇನ್ನೊಂದು ವರ್ಷ ಅಷ್ಟರಲ್ಲಿ ಆ ನಿಮ್ಮ ಲವರ್ ವಸುಧಾ ಶಿಕ್ಷೆ ಮುಗಿಸಿ ಜೈಲಿಂದ ಹೊರಗಡೆ ಬರ್ತಾಳಲ್ವಾ, ಆಗ ಮತ್ತೆ ನೀವು ಅವಳ ಜೊತೆ ಸೇರಿ ಪಿತೂರಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಎಂದು ಕೇಳಿದ. ಮಗನ ಎದುರಿಗೆ ತುಟಿಕ್ ಪಿಟಿಕ್ ಎನ್ನದೆ ತಲೆ ಬಗ್ಗಿಸಿ ನಿಂತಿದ್ದ ದೇವರಾಜ್ ಈಗ ನಿಟ್ಟುಸಿರು ಬಿಟ್ಟು, ನೀನು ಹೇಳೋ ಒಂದೊಂದು ಮಾತು ಸತ್ಯ ಸೂರಿ. ಆ ವಸುಧಾ ಜೊತೆ ಸೇರಿ ಬಹಳ ಕೆಟ್ಟ ಕೆಲಸಗಳನ್ನು ಮಾಡಿದ್ದೀನಿ. ಆದರೆ ಈಗ ನನಗೆ ನನ್ನೆಲ್ಲ ತಪ್ಪಿನ ಅರಿವಾಗಿದೆ. ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನೀನು ಯಾವ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸೋದಕ್ಕೆ ರೆಡಿ ಇದ್ದೀನಿ. ಆದರೆ ನೀನು ಸಾನ್ವಿ ನನ್ನ ಒಂದೇ ಒಂದು ಸಲ ಕ್ಷಮಿಸ್ಬಿಡಿ, ಅಷ್ಟೇ ಸಾಕು. ಅಪ್ಪನ ಮಾತಿಗೆ ಸುಮ್ಮನೆ ತಲೆ ಆಡಿಸಿದ ಸೂರಜ್, ಸರಿಯಪ್ಪ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು ಅಂದರೆ ನಾಳೆ ನಾನು ಪ್ರೆಸ್ ಮೀಟ್ ಕರಿತೀನಿ. ನೀವು ನಿಮ್ಮ ವಸುಧಾ ವಿಷಯ, ನಿಮ್ಮ ಕಳ್ಳ ಸಂಬಂಧದ ವಿಷಯ, ನಿಮ್ಮಿಬ್ಬರ ಸಂಬಂಧದಲ್ಲಿ ಹುಟ್ಟಿದ ಆ ದಿವಂಗತ ನೀರಜ್ ವಿಷಯ, ಅವಳ ಗಂಡನಿಗೆ ತಿಳಿದ ಹಾಗೆ ಅವಳು ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು, ನೀವಿಬ್ಬರೂ ಸೇರಿ ನನ್ನ ಹೆಂಡ್ತಿನ ಮುಗ್ಸಕ್ಕೆ ನೋಡಿದ್ದು, ಎಲ್ಲ ವಿಷಯಗಳನ್ನು ಪ್ರೆಸ್ನವ್ರ ಮುಂದೆ ಹೇಳಿ. ಒಂದೇ ಒಂದು ವಿಷಯನೂ ಮಿಸ್ ಆಗಬಾರ್ದು. ತಿಳಿತಾ? ನೀವು ಈ ಕೆಲಸ ಮಾಡಿದ್ರೆ ನನ್ನ ಅಪ್ಪ ಬದಲಾಗೋ ಹಾದಿನಲ್ಲಿದ್ದಾರೆ ಅಂತ ನಾನು ನಂಬ್ತೀನಿ ಎಂದು ಹೇಳಿದ. ಮಗನ ಮಾತು ಕೇಳಿ ತಬ್ಬಿಬ್ಬಾದ ದೇವರಾಜ್, ಇದೆಲ್ಲ ನಾನು ಹೇಳಿದ್ರೆ ಪೊಲೀಸ್ ನನ್ನ ಅರೆಸ್ಟ್ ಮಾಡ್ತಾರೆ ಸೂರಿ. ನನಗೂ ಆಮೇಲೆ ವಸುಧಾಳ ಹಾಗೆ 3-4 ವರ್ಷಗಳ ಶಿಕ್ಷೆ ಆಗಬಹುದು. ಇದಕ್ಕಿಂತ ಬೇರೆ ಏನಾದರೂ ಕೆಲಸ ಹೇಳಪ್ಪ ಎಂದರು. ಅಪ್ಪನ ಸ್ವಾರ್ಥ ಬುದ್ಧಿ ಇನ್ನೂ ಸ್ವಲ್ಪನೂ ಕರಗಿಲ್ಲ ಅನ್ನೋದು ಅವರ ಮಾತಿಂದಲೇ ಖಾತ್ರಿಯಾಯಿತು ಸೂರಜ್ಗೆ. ಅದಕ್ಕೆ ಅವನು ಹಠ ಬಿಡದೆ ಪಟ್ಟು ಹಿಡಿದು ಕೂತ. ಕೊನೆಗೆ ಆಗಿದ್ದಾಗಲಿ ಶಿಕ್ಷೆ ಆದರೂ ಒಳ್ಳೆಯದೇ. ಹೊರಗಿದ್ದು ಈಗ ಯಾರ ಮುಂದೆ ತಾನೇ ತಲೆ ಎತ್ತಿ ಓಡಾಡೋ ಸ್ಥಿತಿನಲ್ಲಿದ್ದೀನಿ ಎಂದುಕೊಂಡು ಮಗನ ಮಾತಿಗೆ ಒಪ್ಪಿಗೆ ಕೊಟ್ಟವರು ಈಗ ಸೂರಜ್ ತಾಯಿನ ಸ್ವಲ್ಪ ಕರಿ ಅಂದರೆ ಸೂರಜ್ ಮನೆ ಹೊರಗಿನ ಲಾನ್ನಲ್ಲಿ ಇದ್ದ ಕುರ್ಚಿನಲ್ಲಿ ತನ್ನಪ್ಪನಿಗೆ ಕುಳಿತುಕೊಳ್ಳಲು ತಿಳಿಸಿ ಅಮ್ಮನನ್ನು ಕರೆತರಲು ಒಳಗಡೆ ಹೋದ. ಜಾನಕಿಯವರು ತಮ್ಮ ಮೊಮ್ಮಗ ಸೂರ್ಯ ಜೊತೆಗೆ ಹೊರಬಂದು ಅಲ್ಲೇ ಕುಳಿತಿದ್ದ ತಮ್ಮ ತಾಳಿಯ ಒಡೆಯನನ್ನು ಕಂಡು ಪೆಚ್ಚಾದರು. ಒಂದು ಕಾಲದಲ್ಲಿ ಹುಲಿಯಂತೆ ಗರ್ಜಿಸುತ್ತಾ ಇದ್ದ ವ್ಯಕ್ತಿ ಈಗ ನೆಮ್ಮದಿಯ ನಿದ್ದೆ ಇಲ್ಲದೆ, ಹೊಟ್ಟೆಗೆ ಸರಿಯಾಗಿ ಕೂಳಿಲ್ಲದೆ ಹೈರಾಣಾಗಿ ಹೋಗಿದ್ದಾರೆ. ಆದರೆ ಇದೆಲ್ಲವನ್ನು ಅವರೇ ತಮ್ಮ ಕೈಯಾರೆ ಮಾಡಿಕೊಂಡಿದ್ದು ಅಂತ ತಮ್ಮ ಮನಸ್ಸನ್ನು ತಾವೇ ಗಟ್ಟಿ ಮಾಡಿಕೊಂಡ್ರು ಜಾನಕಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.